ಅಬ್ಬ ಎಂಥ ಊಟ ಅಂದ್ರೆ ಇನ್ಯಾವತ್ತು ಈ ಥರ ಊಟ ಮಾಡ್ತೀನೋ ಅಂತ ಅನಿಸ್ತಾ ಇದೆ. ಅಯ್ಯ ಇನ್ಯಾವಾಗ ತಿಂತೀನೋ ಅಂದ್ರೆ ಗುರುವೆ ಅದ್ಯಾಕೆ ಹಿಂಗೆ ಮಾತಾಡಿಯೇ? ಮನೇನು ದೂರ ಆಯ್ತಾ? ಇಲ್ಲೇ ಪಕ್ಕದಲ್ಲ ಇತ್ತಾನೆ. ನಿನಗೆ ಯಾವಾಗ ಬೇಕೋ ಅವಾಗ ಬಂದು ತಿನ್ಕೊಂಡು ಹೋಗು ಆಯ್ತಾ? ಚೋಟು ನಿಮ್ಮ ಅಕ್ಕ ಕಬ್ಬನ್ ಗದ್ದೆ ಗೇಟ್ಗಿನ ಅವನೇ ಕೈಲೇ ಕೊಡ್ತಾವಳೆ. ಸರಿಪಾ ಶಿವು, ನಾವು ಹೋಗಿ ಬರ್ತೀವಿ. ರಮ್ಯಾ, ರಾಣಿ, ರಶ್ಮಿ ಬಾರೋ, ಬರ್ತೀವಮ್ಮ. ಬಾವನ್ನ ಬಿಟ್ಬಿಟ್ರಲ್ಲ ಅತ್ತೆ. ರಶ್ಮಿ ಅಂದರೆ ಸೀನಾ, ಸೀನಾ ಅಂದರೆ ರಶ್ಮಿ. ಅವಳು ಮನ್ಸಲ್ಲೇ ಅಲ್ವಾ ನಮ್ಮ ಸೀನಾ ಇರೋದು, ಅಲ್ವೇನೋ ಸೀನಾ? ಹೌದೌದೌದು, ಅವಳ ಮನ್ಸು ಎಷ್ಟು ದೊಡ್ಡದು ಅಂದ್ರೆ ಇಡೀ ಮಾರಿಗುಡಿನೇ ಅಂಬರಿ ಮೇಲೆ ಕೂರ್ಸ್ಕೊಂಡು ಒಂದೇ ಉಸುರಲ್ಲಿ ಎತ್ಕೊಂಡು ಸಂಜೆ ತನಕ ಒತ್ಕೊಂಡು ಊರೆಲ್ಲ ಸುತ್ತಾಡ್ಬಿಡ್ತಾಳೆ. ಬಾಮೈದ ಕವಿ ಮಾತಾಡಂಗ್ ಮಾತಾಡ್ದಿಯಲ್ಲ. ಕಿವಿ ಹಿಂಡಿ ಬುದ್ಧಿ ಕಲ್ಸೋದಕ್ಕೆ ನನ್ನ ನಾದ್ನಿ ಇದ್ದಾಳಲ್ಲ, ಎಲ್ಲ ಆಗತ್ತೆ ಅಲ್ವಾ ರಶ್ಮಿ? ಅಯ್ಯೋ ನನ್ನ ತುಂಬ ಹೊಗಳ್ಬೇಡಿ, ನನಗೆ ಅಂಬಾಸಿಂಗ್ ಆಗುತ್ತೆ. ಅಂಬಾಸಿಂಗ್ ಅಲ್ವೇ, ಎಂಬ್ರಾಸಿಂಗ್. ಅದೇ ಅದಾಗತ್ತೆ. ಛತ್ರಿ ಗಣಿ, ಮನೆಯಲ್ಲಿ ಗೆಜ್ಜೆ ಸದ್ದು, ಮಲ್ಲಿಗೆ ಹೂವಿನ ಪರಿಮಳದ ಸುವಾಸನೆ ಬೀರ್ತಾ ಇರಬೇಕು ಅಲ್ವಾ? ಇದೇನು ದಣಿ ಹೆಂಗೆ ಕೇಳ್ಬಿಟ್ರಿ? ಚಿಕ್ಕ ದಣ್ಗಳಿಗೆ ಮೂಗ್ ಬೊಟ್ಟಿನ ಚಟ ಎಲ್ಲಿಂದ ಬತ್ತು ಅನ್ಕೋತಾ ಇದ್ದೆ. ಈಗ ಗೊತ್ತಾಯ್ತು ನಿಮ್ಮಿಂದನೇ ಬಂದಿರಬೇಕು ಅಂತ. ಯಾರನ್ನಾರ ಕರೆಸ್ಲಾ? ಛತ್ರಿ, ಕಾಲಕ್ಕೆ ತಕ್ಕ ಭಾಷೆ, ಜಾಗಕ್ಕೆ ತಕ್ಕ ವೇಷ, ವಯಸ್ಸಿಗೆ ತಕ್ಕ ಚಟ ಇರಬೇಕು. ನನ್ನ ಮುಂದೆ ಈ ರೀತಿ ಮಾತಾಡ್ತೀಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ತಪ್ಪಾಯ್ತು, ಸಂಸ್ಬಿಡಿ ದಣಿ. ಮಲ್ಗೆ ಹೂವ ಕಾಲ್ಗೆಜ್ಜೆ ಅಂದ್ರಲ್ಲ, ನಾನೇ ತಪ್ಪಾಗಿ ತಿಳ್ಕೊಬಿಟ್ಟೆ. ಚಂದೊಳ್ಳಿ ಚೆಲುವೆಗೆ ಒಡವೆ ಯಾಕೋ, ಹೊಸ ರಾಗಿ ಇಟ್ಟಿ ಹೆಸರು ಯಾಕೋ? ಮನೆಯಲ್ಲಿ ಗರ್ತೀರು ಕಾಣ್ತಾ ಇಲ್ವಲ್ಲ, ಬಂದ ತಕ್ಷಣ ನೀರು ತಂದು ಕೊಡೋರು. ಅದಕ್ಕೆ ಕೇಳಿದೆ, ಎಲ್ಲಿ ಸೌಭಾಗ್ಯ ಸುಶೀಲ? ಗೊತ್ತಿಲ್ಲ ದಣಿ. ನನ್ನ ಕಣ್ ತಪ್ಪಿಸಿ ಶಿವು ಮನೆಗೇನಾದರೂ ಹೋಗ್ಬಿಟ್ರಾ? ಹೋಗಿರ್ಬೋದು ದಣಿ. ಪರ್ಶೋ, ಚಿಕ್ಕ ದಣಿಗಳನ್ನು ಒತ್ತಾರನೇ ಏನೋ ಕ್ಯಾಮೆ ಐತೆ ಅಂತ ಹಾಕಿ ಹೋದ್ರು ದಣಿ. ಫೋನ್ ಮಾಡಿಕೊಡು. ಆಯ್ತು ದಣಿ. ಚಿಕ್ಕ ದಣ್ಗಳೇ, ದೋಣಿಗಳು ಮಾತಾಡ್ಬೇಕಂತೆ. ಎಲ್ಲಿದೆಯೋ ಪರ್ಶೋ? ಅದು ಕ್ವಾರ್ ಅಥವಾ ಹೊಸಿ ಕೆಲಸ ಐತಪ್ಪಯ್ಯ, ಅದಕ್ಕೆ ಬಂದೀವನಿ. ನಿಮ್ಮ ಅಮ್ಮನೂ ಚಿಕ್ಕಮ್ಮನೂ ಮನೆಯಲ್ಲಿ ಕಾಣ್ತಿಲ್ಲ ಕಣೋ. ಅವ್ರೇನಾದರೂ ನಮ್ಮ ಕಣ್ ತಪ್ಪಿಸಿ ಶಿವು ಮನೆಗೆ ಹೋಗಿದ್ರ ಅಂತ ಅನುಮಾನ. ಇಲ್ಲ ಕಣಪ್ಪಯ್ಯ, ಚಿಕ್ಕಮ್ಮ ದೇವಸ್ಥಾನ ಕಡೆ ಹೋಗ್ಬೇಕು ಅಂತಿದ್ರು. ಸರಿ ಆಯಿತು, ನಾನು ಆ ಕಡೆ ಹೋಗಿ ಇದ್ರೆ ಹಂಗೆ ಕರ್ಕೊಂಡು ಬರ್ತೀನಿ. ಸರಿ ಸರಿ ಅಪ್ಪ. ಪರ್ಸು ಅಲ್ಲಕ್ಕಲ್ಲ, ಅತ್ತೆ ಇಲ್ಲೇ ಅವ್ರೆ. ನೀನು ನೋಡಿದ್ರೆ ದೇವಸ್ಥಾನ ಅಂತೀಯ, ನೀನು ಕೋರೆತಾವ ಇದ್ದೀನಿ ಅಂತೀಯ, ಯಾಕಲ್ಲ? ಯಾಕೋ ಅಣ್ಣ, ನಮ್ಮ ಮನೆಗೆ ಅಮ್ಮಂದ್ರು ಬರಬಾರ್ದಾ ಅಥವಾ? ಅದು ಹಾಗಲ್ಲಮ್ಮ ಪಾರು, ಅವರು ನಮ್ಮ ಜೊತೆಗೆ ಬರಬೇಕು ಅಂತಿದ್ರು. ಆದರೆ ಅವ್ರಿಗೇನೋ ಕೆಲಸ ಇತ್ತು, ಆಮೇಲೆ ಹೋಗೋಣ ಅಂತ ಹೇಳಿದ್ರು. ನನಗೆ ಮನ್ಸು ತಡಿಲಿಲ್ಲ, ಅದಕ್ಕೆ ಬೇಗ ಹೋಗ್ತೀವಿ ಅಂತ ಕೇಳಿದ್ವಿ. ಪರ್ಶು ಕರ್ಕೊಂಡು ಬಂದ. ಸಬಾಷ್, ಇದು ಬೇಕಾಗಿತ್ತು. ನಾನು ಬದಲಾಯ್ತಾ ಇದ್ದೀನಿ, ಮೊದಲಿನ ಥರ ಇಲ್ಲ ಅಂತ ಎಲ್ರಿಗೂ ಅನ್ನಿಸ್ಬೇಕು. ಸ್ಪೆಷಲ್ಲಾಗಿ ನನ್ನ ರತ್ನಂಗೆ ಅನ್ನಿಸ್ಬೇಕು. ಸರಿ ಶಿವು, ನಾವಿನ್ನು ಬರ್ತೀವಿ. ಸರಿ ಕಣತ್ತೆ. ಶಿವಣ್ಣ, ನಾವು ಬರ್ತೀವಿ. ಶಿವಣ್ಣ ಅಲ್ಲ, ಭಾವನು ಬರ್ತೀವಿ. ಬಾವ, ಅದಕ್ಕೆ ಬರ್ತೀನಿ. ರತ್ನಕ್ಕ, ರಾಣಿ, ಚೋಟು ಬರ್ತೀನಿ ಕಡೆ. ಗುಡ್ಡು ಒಂದು ನಿಮಿಷ. ರಾಣಿ ಹೋಗಿ ಬ್ಯಾಗ್ ತಗೊಂಡ್ ಬಾ. ಇಸ್ಕೋ, ಅದು ನಿನಗೆ. ಥ್ಯಾಂಕ್ಸ್ ಅದಕ್ಕೆ. ನಾವೇನು ಬರ್ತೀವಿ. ಹುಷಾರಾಗಿ ಹೋಗಿ ಬನ್ನಿ.
ಪರಶು ಬಿಹೇವಿಯರಲ್ಲಿ ಏನೋ ದೊಡ್ಡ ವ್ಯತ್ಯಾಸ ಆಗಿದೆ, ಅದಂತೂ ಸತ್ಯ. ಅಮ್ಮ, ನಾನು ನಿನ್ನ ಹತ್ರ ಏನೋ ಕೇಳಲ್ಲ. ಈ ಮನೆಯಿಂದ ಹೊರಗಡೆ ಕಾಲಿಡೋದನ್ನ ಬಿಟ್ಟು ಬೇರೆ ಏನಾದರೂ ಕೇಳು ಮನು. ಇಲ್ಲಪ್ಪ, ಆ ಕತ್ತಲ ಕೋಣೆಯಲ್ಲಿ ಕೂಡ ಹಾಕ್ದಾಗಿಂದ ನಾನಂತ ಯಾವ ಆಸೆನೂ ಕೇಳಲ್ಲ. ಮತ್ತಿನ್ನೇನಪ್ಪ? ಅಮ್ಮ, ಮದುವೆ ಆದಮೇಲೆ ಹೆಂಡತಿ ಬರ್ತಾಳೆ ಅಲ್ವಾ? ಮನು, ಯಾಕಪ್ಪ ಈ ಪ್ರಶ್ನೆ? ಹೆಂಡತಿ ಬಂದಮೇಲೆ ಅವಳು ಹನ್ನೊಂದರ ಥರ ಹೊಡಿತಾಳೆ ಅಲ್ವಾ? ಹಾಗೆಲ್ಲ ಯೋಚನೆ ಮಾಡಬಾರ್ದು ಕಂದ, ಅದೆಲ್ಲ ಸುಳ್ಳು. ಮತ್ತೆ ದೊಡ್ಡಣ್ಣನಿಗೆ ಇಂದ್ರಾಣಿ ಅದಕ್ಕೆ ಯಾವಾಗಲೂ ಬೈತಾ ಇರ್ತಾರೆ. ನಾನೇ ಎಷ್ಟೊಂದು ಸಲ ನೋಡಿದ್ದೀನಿ. ಬೈತಾರೆ ಅಂದಮೇಲೆ ಹೊಡಿತಾರೆ ತಾನೇ? ಅವ್ರ ವಿಷಯ ನಮ್ಗೆ ಯಾಕಪ್ಪ? ಹಾಗೆಲ್ಲ ದೊಡ್ಡವ್ರ ಬಗ್ಗೆ ಮಾತಾಡಬಾರ್ದು. ಮತ್ತೆ ನನಗೂ ಮದುವೆ ಆದರೆ ನನ್ನ ಹೆಂಡತಿ ಹೊಡಿಯಲ್ಲ ತಾನೇ? ಮನು, ಬೇಡ ಕಂದ. ಅವರೆಲ್ಲ ತಮಾಷೆಗೇನೋ ಮದುವೆ ಅಂತಂದ್ರು, ನೀನು ಅದನ್ನೇ ಮನಸ್ಸಲ್ಲಿ ಇಟ್ಕೋಬೇಡ. ಈ ಸಂಸಾರ ಅನ್ನೋದು ನಿನ್ನಂಥವ್ರಿಗೆ ಅಲ್ಲ ಕಂದ. ನೀನಿನ್ನೂ ಮಗು, ನಿಂಗೆ ವಯಸ್ಸಾಗಿರ್ಬೋದು. ಆದರೆ ಮದುವೆ ಮಾಡಿಕೊಂಡು ಹೆಂಡ್ತಿನ ಜೋಪಾನ ಮಾಡೋಕ್ಕೆ ನಿನ್ನ ಕೈಲಿ ಆಗಲ್ಲ ಮನು. ಇಲ್ಲ ಅಮ್ಮ, ನಾನು ಅದನ್ನು ಕೇಳ್ತಾ ಇಲ್ಲ. ಹೆಂಡತಿ ಹೊಡಿತಾಳೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಕೇಳಿದೆ ಅಷ್ಟೇ. ಅಮ್ಮ, ಹೆಂಡತಿ ಅಂದರೆ ಏನಮ್ಮ? ಗಂಡನ ಪ್ರತಿ ಹೆಜ್ಜೆಗೂ ಜೊತೆಯಾಗಿ ಅವನ ಏಳಿಗೆಗೋಸ್ಕರ ಶ್ರಮಿಸೋಳಪ್ಪ. ಅವನ ಗೆಲುವಿಗೋಸ್ಕರ ಕಷ್ಟದಲ್ಲಿ ಕೈ ಹಿಡಿದು ಸಹಕಾರ ಕೊಡೋಳು ಕಣೋ. ಹಾಗಿದ್ರೆ ನಾನು ಕಷ್ಟದಲ್ಲಿದ್ದೀನಿ ತಾನೆ? ನನಗೂ ಮದುವೆ ಆದರೆ ಹೆಂಡತಿ ಬಂದು ಚೆನ್ನಾಗಿ ನೋಡ್ಕೋತಾಳೆ ತಾನೆ? ಅವಾಗ ನಾನು ಗೆಲ್ತೀನಲ್ವಮ್ಮ? ಇಲ್ಲ ಕಂದ, ನೀನೆಲ್ರ ಥರ ಅಲ್ಲಪ್ಪ. ಈಗ ಅದನ್ನೆಲ್ಲ ಬಿಟ್ಟು ಸುಮ್ಮನೆ ನಿದ್ದೆ ಮಾಡು. ಹೆಂಡತಿ, ನೀನು ಬಂದರೆ ನನಗೆ ಯಾರೂ ಹೊಡಿಯಲ್ವಂತೆ. ನೀನು ನನ್ನ ಕೈ ಹಿಡ್ಕೊಂಡು ನನ್ನ ಗೆಲ್ಲಿಸ್ತೀಯ ಅಂತ ಅಮ್ಮ ಹೇಳ್ತಾ ಇದ್ರು. ಎಲ್ಲಿದೆಯಾ ಹೆಂಡತಿ? ಇಷ್ಟೊಂದು ಒಳ್ಳೆ ಕೈಗುಣ ಇರೋ ನಿನ್ನ ಸುಮ್ಕೆ ಮನೇಲಿ ಇಟ್ಕೊಳಕ್ಕೆ ನಂಗೆ ಯಾಕೋ ಇಷ್ಟ ಆಯ್ತಿಲ್ಲ. ಅದಕ್ಕೆನ ಸಿಟಿ ಕರ್ಕೊಂಡೋಗಿ ಪಿಜಿಗೆ ಸೇರಿಸ್ತೀಯ ಅಣ್ಣ? ಹಂಗಲ್ಲ ಕುಸೆ, ಮತ್ಕೇನ ಆ ಡಾಕ್ಟ್ರಪ್ಪ ಹೊಗಳಿದ್ದೇ ಹೊಗಳಿದ್ದು. ನಿಮ್ಮ ಮತ್ಗೆ ಡಾಕ್ಟರ್ ಕೆಲ್ಸನ ಬೋಸ್ ಅಂದಾಗ ಕಲ್ತವ್ರೆ. ಆಮ್ಯಾಕೆ ಎಂತ ಕಷ್ಟದ ಕೇಸ್ನು ಪಟ್ ಅಂತ ಸರಿ ಮಾಡ್ತಾರೆ ಅಂದ್ರು. ನಂಗಂತೂ ಅದನ್ನ ಕೇಳಿ ಬಹು ಖುಷಿ ಆಗೋಯ್ತು. ಆದ್ರೆ ಒಂದೇ ಕನ್ಫ್ಯೂಷನ್, ಈ ಕೇಸ್ನೆಲ್ಲ ಸರಿ ಮಾಡೋದು ಲಾಯರ್ ಅಲ್ವಾ? ಡಾಕ್ಟರ್ ಹೆಂಗ್ ಮಾಡಾರೋ? ಮಾವ, ಕೇಸ್ ಅಂದರೆ ಬರೀ ಕೋರ್ಟ್ ಅಂತಾನೆ ಅಲ್ಲ. ಕೇಸ್ ಅಂದರೆ ಒಂದು ನಿದರ್ಶನ, ದೃಷ್ಟ ಅಂತ, ಅಥವಾ ಒಂದು ಟಾಪಿಕ್ ಅಂತಾನೆ ಹೇಳ್ಬೋದು. ಮೆಡಿಕಲ್ ಫೀಲ್ಡಲ್ಲಿ ಕೇಸ್ ಅಂದರೆ ಪೇಷಂಟ್ಗಿರೋ ಸಿಚುಯೇಷನ್ನ ಸಾಲ್ವ್ ಮಾಡೋದು ಅನ್ನೋ ಅರ್ಥ. ನೋಡಿದ್ರ ಏಟೊಂದು ಚಂದಾಗಿ ತಿಳ್ಕೊಂಡವಳೆ. ಅದಕ್ಕೆ ನಾನೇನೋ ಅನ್ಕೊಂಡಿವ್ನಿ. ಏನು? ನಿಮ್ಮ ಅತ್ಗೆ ಸುಮ್ಕೆ ಮನೇಲಿರೋಕ್ಕಿಂತ ಯಾವ್ದಾನ ಆಸ್ಪತ್ರೆ ಸೇರ್ಕೊಂಡ್ರೆ ಹೆಂಗಿರ್ತದೆ? ಒಂಚೂರು ಚೆನ್ನಾಗಿರಲ್ಲ. ಯಾಕೆ ಅಂದ್ರೆ ನನಗೆ ಮದುವೆ ಆಗಿ ನಂದು ಅಂತ ಒಂದು ಸಂಸಾರ ಇದೆ. ಆ ಸಂಸಾರ ಜವಾಬ್ದಾರಿನ ಬಿಟ್ಟು ನಾನು ಎಲ್ಲಿಗೆ ಹೋಗಕ್ಕಾಗತ್ತೆ? ಹಂಗಂತ ಮದುವೆ ಆದವ್ರು ಯಾರೋ ಕೆಲ್ಸಕ್ಕೆ ಹೋಗಕ್ಕಿಲ್ವೇ? ಅಲ್ಲ, ನೀನು ಅಲ್ಲಿ ಹೋಗ್ಬಿಟ್ಟು ಸಂಪಾದನೆ ಮಾಡೋದು ಬೇಕಾಗಿಲ್ಲ. ನೀನು ಮೊದಲಿಂದನೂ ಡಾಕ್ಟ್ರಾಗಿ ಜನರ ಸೇವೆ ಮಾಡಬೇಕು ಅಂತ ತಾನೇ ಇದ್ದಿದ್ದು. ಈ ಕೆಲಸ ಮಾಡಿದ್ರೆ ನಿನ್ನ ಆಸೆನೂ ಈಡೇರಕ್ಕಿಲ್ವೇ? ನನಗೆ ಮಾಡೋದಕ್ಕೆ ಬೇರೆ ಕೆಲಸ ಇದೆ, ಇದೆಲ್ಲ ಏನು ಬೇಡ. ಅದಕ್ಕೆ ನಿನ್ನ ಆಸೆನ ಅಣ್ಣ ನೆರವೇರಿಸ್ತಾನೆ ಅಂದ್ರೂ ಬೇಡ ಅಂತಿದ್ಯಲ್ಲ. ಹಂಗಲ್ಲ ರಾಣಿ, ಮದುವೆ ಆದಮೇಲೆ ಜವಾಬ್ದಾರಿ ಜಾಸ್ತಿ. ಮುಂದೆ ಮಕ್ಕಳು ಮರಿ ಅಂತೆಲ್ಲ ಆದರೆ ನಾನು ಆಸ್ಪತ್ರೆಗೆ ಹೋಗಿ ಹೇಗೆ ಕೆಲಸ ಮಾಡೋಕ್ಕಾಗತ್ತೆ? ನೀವು ಮುಂದೆ ಹೋಗ್ಬಿಟ್ರಿ, ಅಲ್ಲಿ ಗಂಟ ಹೋಗಿಲ್ಲ.
ಅಲ್ಲ ಡಾಕ್ಟರ್ಗಳಿಗೆ ಮಕ್ಳಿರಕ್ಕಿಲ್ವೇ? ಮಕ್ಳಿರೋರು ಯಾರೋ ಜನಸೇವನೆ ಮಾಡಕ್ಕಿಲ್ವೇ? ಮಕ್ಕಳು ಅದ್ರ ಪಾಡಿಗೆ ಆಯ್ತದೆ. ಅದು ಆ ಮಕ್ಕಳವ ಕೊಡೋ ವರ. ಅಯ್ಯೋ ಸದ್ಯಕ್ಕೆಲ್ಲ ಏನೂ ಬೇಡ, ಬೇಕಾದ್ರೆ ನಾನೇ ಹೇಳ್ತೀನಿ. ನಾನು ಇನ್ನೊಂದು ಆಸ್ಪತ್ರೆಗೆ ಹೋಗಿ ಅಲ್ಲಿ ಕೆಲಸ ಮಾಡಿ ಅಲ್ಲಿಂದ ಮನೆಗೆ ಬಂದು ನನ್ನ ಗರ್ಲ್ಸ್ನ ನನ್ನ ಗಂಡನೆಲ್ಲ ನೋಡ್ಕೊಳ್ಳೋದಕ್ಕೆ ನನ್ನ ಕೈಲಂತೂ ಆಗಲ್ಲ. ನನಗೆ ನನ್ನ ಮನೆಯೇ ಮುಖ್ಯ. ನನ್ನ ಮೊದಲನೇ ಪೇಷಂಟು ಗೋಡಂಬಿ ಅಣ್ಣ. ನಾನು ಗೋಡಂಬಿ ಅಣ್ಣನ ಸರಿ ಮಾಡಿದರೆ ನನಗಷ್ಟೇ ಸಾಕು. ಹಂಗಾರೆ ಈಗ ಪಾರು ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಕೆಲಸ ಮಾಡಬೇಕು ಅನ್ನೋದಕ್ಕೆ ಓಟ್ ಹಾಕೋರು 7 ಜನ ಇದ್ದೀರಾ? ಅಲ್ಲೇ ನಮ್ ಗೋಡಂಬಿನೂ ಕೈ ಎತ್ತವನೇ, ಮೆಜಾರಿಟಿ ನಮ್ದೇಯಾ? ಏ ಗೋಡಂಬಿ ಅಣ್ಣ, ನೀವು ಸುಮ್ಮನೆ ಇರಿ. ನನಗೆ ನನ್ನ ಮನೆಯೇ ಮುಖ್ಯ. ಮೊದಲು ನನ್ನ ಕುಟುಂಬಕ್ಕೆ ನಾನು ಟೈಮ್ ಕೊಡಬೇಕು, ಆಮೇಲೆ ಸಮಾಜಕ್ಕೆ. ಈಗ ಹೇಳಿ, ನನ್ನ ಪರವಾಗಿ ಯಾರು ಓಟ್ ಹಾಕ್ತೀರಾ? ಅಯ್ಯೋ ಏನ್ ಗೋಡಂಬಿ ಅಣ್ಣ, 2 ಕಡೆನೂ ಇದ್ದೀರಾ ನೀವು? ಇವಾಗ ಯಾಕೆ ಜಗಳ? ಮೊದಲು ಗೋಡಂಬಿ ಅಣ್ಣ ಹುಷಾರಾಗ್ಲಿ, ಆಮೇಲೆ ಅದಕ್ಕೆ ಆಸ್ಪತ್ರೆ ಕೆಲ್ಸಕ್ಕೆ ಹೋಗ್ತಾರೆ ಅಲ್ವಾ ಅತ್ಗೆ? ಕರೆಕ್ಟ್ ಚೋಟು. ಮೊದಲು ಗೋಡಂಬಿ ಅಣ್ಣ ಹುಷಾರಾಗ್ಲಿ, ಮಿಕ್ಕಿದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಓಕೆ, ಅದಕ್ಕೆ ಹೇಳಿದ್ಕೆ ನಮ್ದು ಓಟ್ ಐತೆ. ಈಗ ಯಾಕೋ ಮೆಜಾರಿಟಿನೇ ಉಲ್ಟಾ ಆಗ್ಬಿಟ್ಟೈತೆ. ಆಯ್ತು ಬಿಡ್ರವ. ಅವ್ವ ತಾಯಿ, ಪಾರು ಆಟೊಂದು ಓದಿನು ಹಿಂಗೆ ಮನೇಲಿದ್ರೆ ಅವಳಿದ್ದೇ ಉಪಯೋಗಕ್ಕೆ ಬರೋಕ್ಕಿಲ್ಲ. ಅವಳು ಡಾಕ್ಟ್ರಾಗಿ ಸೇವೆ ಮಾಡಬೇಕು. ಅದಕ್ಕೊಂದು ವ್ಯವಸ್ಥೆನ ನೀನೇ ಮಾಡ್ಬೇಕವ್ವ. ಲೇ, ಅವ್ರು ಹೇಳಿರೋದು 4 ಲೋಡ್ ಕಲ, ನೀವು ಬರೀ 3 ಲೋಡ್ ಕಳ್ಸೋರು ಆದದ್ಲ. ಸರಿ, ಇನ್ನೊಂದು ಲಾರಿ ಕಳಿಸ್ತೀನಿ, ಲೋಡ್ ಮಾಡಿ ಕಳಿಸಿ. ಆಯಿತು. ಪರಶು, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ನೋಡಿ ಚಿಕ್ಕಮ್ಮ, ನನಗೆ ಸುತ್ತಿ ಬಳಸಿ ಮಾತಾಡೋ ಅಭ್ಯಾಸನೇ ಇಲ್ಲ. ನೇರವಾಗಿ ಕೇಳ್ತೀನಿ, ನಿಜ ಹೇಳು. ಅಪ್ಪ ಹಾಕಿದ ಗೆರೆನ ದಾಟೋದೇ ಇಲ್ಲ ಅನ್ನೋ ನೀನು ನಿಮ್ಮ ಅಪ್ಪ ಬೇಡ ಅಂತ ಅಂದಮೇಲೂ ನನ್ನ ಶಿವು ಮನೆಗೆ ಯಾಕೆ ಕರ್ಕೊಂಡೋದೆ? ಅದು ಅಲ್ಲದೆ ನಿಮ್ಮ ಅಪ್ಪ ಫೋನ್ ಮಾಡಿದಾಗ ಅವ್ರ ಹತ್ರ ಸುಳ್ಳು ಹೇಳಿ ಯಾಕೆ ವಿಷಯನ ಮುಚ್ಚಿಟ್ಟೆ? ಚಿಕ್ಕಮ್ಮ, ಆ ವಿಷಯ ಎಲ್ಲ ಯಾಕೆ, ಹಳೇದೆಲ್ಲ ಬಿಟ್ಬಿಡಿ. ನೀನು ಇವತ್ತು ಉತ್ತರ ಕೊಡಲೇಬೇಕು ಪರಶು. ಒಂದು ಕಾಲದಲ್ಲಿ ನಮ್ಮ ಕೈಯಲ್ಲಿ ಇದ್ದಿದ್ದ ಫೋನ್ಗಳನ್ನ ಕಿತ್ಕೊಂಡು ಈ ಮನೇಲಿ ನಮ್ಮನ್ನು ಕೂಡ ಹಾಕ್ತಿದ್ದೆ. ಆದರೆ ಇವಾಗ ನಿಮ್ಮ ಅಪ್ಪನ ಗೊತ್ತಿಲ್ಲದಂಗೆ ಇದನ್ನೆಲ್ಲ ಮಾಡ್ತಿದ್ಯಲ್ಲ, ಯಾಕೆ ಹೀಗೆ ಮಾಡ್ತಿದ್ಯಾ? ಚಿಕ್ಕಮ್ಮ, ಪರ್ಸು ಯಾಕೆ ಹಿಂಗಾಡ್ತವನೆ? ಇವನ್ ತಲೆ ಸರಿಯಾಗೈತಾ, ಉಚ್ಚಿ ಚಿಡ್ಕೊಂಬಿಟ್ಟೈತಾ, ಅಥವಾ ನಾಟಕನೇ ಆಡ್ತವನ? ಹಿಂಗೆ ನಿಮ್ಮ ತಲೆಯಲ್ಲಿ 100 ಪ್ರಶ್ನೆಗಳೈತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆಲ್ಲ ನನಗೆ ಉತ್ತರ ಕೊಡೋಕ್ಕೆ ಹಾಕಿಲ್ಲ. ಅಕಸ್ಮಾತ್ ಕೊಟ್ಟರು ಅದೇನೋ ಅಂತಾರಲ್ಲ, ಸಮರ್ಥನೆ ಆಗೋಯ್ತದೆ. ಅದಕ್ಕೆ ನಾನು ಏನೂ ಹೇಳೋಕ್ಕಿಲ್ಲ. ನಿಮ್ಗೆ ಏನು ಅನಿಸ್ತದೆ ಹಂಗೆ ನೀವೇ ತಿಳ್ಕೊಳ್ಳಿ. ಸದ್ಯಕ್ಕೆ ಈ ವಿಷಯನ ಬಿಟ್ಬಿಡಿ, ನಾನು ಬರ್ತೀನಿ. ಆಮ್ಯಾಕೆ ಇನ್ನೊಂದು ವಿಷಯ, ಇನ್ಮ್ಯಾಗೆ ನೀವು ಎಲ್ಲೇ ಹೋಗಬೇಕು ಅಂದರೂ ನನ್ನೇ ಕೇಳಿ, ಅಪ್ಪ ಏನಲ್ಲ, ನಾನೇ ಕರ್ಕೊಯ್ತೀನಿ. ಅಷ್ಟೇ ಅಲ್ಲ, ನಿಮ್ಗೇನೇ ಬೇಕಿದ್ರೂ ಕೇಳಿ, ನಾನೇ ಮಾಡಿಕೊಡ್ತೀನಿ. ಛತ್ರಿ, ಹೆಂಗಿತ್ಲ ಆ್ಯಕ್ಟಿಂಗು? ಆ ಟಿ ವಿ ಪ್ರೋಗ್ರಾಮ್ನಾಗೆ ಆ ಕುರ್ಚಿ ಮ್ಯಾಕ್ ಕುಂತಿರ್ತಾರಲ್ಲ ಅವರು, ಜಡ್ಜು ಕಲ. ಅವರೇಯ. ಅವ್ರು ಏನಾರ ಇದ್ದಿದ್ರೆ 100ಕ್ಕೆ 100 ಮಾರ್ಕ್ಸ್ ಕೊಟ್ಬಿಡೋರು. ಈ ಥರ ಪ್ಲ್ಯಾನ್ ಮಾಡ್ಬೋದು ಅಂತ ನಮ್ಮ ತಾಯಿ ಸತ್ವಾಗ್ಲೂ ಗೊತ್ತಿರಲಿಲ್ಲ ಅದನ್ನೇ. ಛತ್ರಿ, ಇದಿನ್ನೂ ಆರಂಭಕ್ಕಲ್ಲ. ಇಲ್ಲಿರೋ ಇವರು, ಅಲ್ಲಿರೋ ನಮ್ಮ ಹುಡುಗಿ ರತ್ನ ಎಲ್ಲರೂ ನನ್ನ ನಂಬಬೇಕು. ಅಲ್ಲಿ ತನಕ ಎಂತೆಂಥ ಆಟಗಳನ್ನ ಆಡ್ತೀನಿ, ನೋಡ್ತಾ. ಕೊರ್ಕೇಣ, ಕೊರ್ಕೇಣ. ಏನದು?
ಏನ್ ಸಾಹೇಬ್ರು ಅಂತ ಮುಖ ಹೊಚ್ಕೊಂಡು ಕೂತಿದ್ದಾರೆ? ಯಾಕೋ ನಂಗೂ ಗೊತ್ತಿಲ್ಲ. ಅಂಗಡಿಗೆ ಬಂದರೆ ಅಂಗಡಿಲಿ ಹಚ್ಚಿರೋ ಊದ್ಗಡ್ಡಿ ಗಮತ್ತರ ಓಡಾಡ್ಕೊಂಡಿರ್ತಿದ್ದ. ಅದಕ್ಕೆ ನೀವೇನಾರ ಅಂದ್ರ? ಅಯ್ಯೋ ದೇವ್ರೆ, ನನಗೆ ನನ್ನ ಗಂಡನೇ ದೇವ್ರು. ದೇವ್ರಿಗೆ ಏನಾದರೂ ಹೇಳಕ್ಕಾಗತ್ತಾ? ನಾನೇನು ಅಂದಿಲ್ಲಪ್ಪ. ಮತ್ತೆ ಯಾಕೆ ಹಿಂಗೆ ಕೂತವನೇ? ಇರಿ, ನಾನೇ ಕೇಳ್ತೀನಿ. ರೀ, ಏನು ಅಂದ್ರೆ ಯಾಕೊಂಥರ ಇದ್ದೀರಾ? ಏನಿಲ್ಲ. ಪಕ್ಕದ ಬೀದಿನಾಗೆ ಒಂದು ಮಗ ಐತೆ, ಅದು ಯಾವಾಗಲೂ ಮುಖ ಹಿಂಗೆ ಮಡಿಕೊಂಡಿರ್ತದೆ. ಪಾರು, ನನ್ ಗೇಟ್ ಹೇಳಿದ್ರು ನನ್ ಮಾತೆ ಕೇಳಕ್ಕಿಲ್ಲ ಅಂತೀಯ. ಅಲ್ಲ ಪಾರು, ಈ ಡಾಕ್ಟರ್ ಓದೋಳು ಹಿಂಗೆಲ್ಲ ಅಂಗಡಿಗೆ ಬಂದು ಕೆಲಸ ಮಾಡಬಾರ್ದು. ಮಾವ, ನಾನು ಡಾಕ್ಟರ್ ಓದಿದ್ದೀನಿ ನಿಜ, ಆದರೆ ನಾನು ಈಗ ಡಾಕ್ಟರ್ ಕೆಲಸ ಮಾಡ್ತಿಲ್ಲ ಅಲ್ಲ. ಈ ಗೋಡಂಬಿ ಹಣ ಬಂದು ಇಲ್ಲಿ ಕೆಲಸ ಮಾಡೋಕ್ಕಾಗತ್ತಾ? ಆಗಲ್ಲ ಅಲ್ವಾ? ಅದಕ್ಕೆ ನಿನಗೊಂದು ಕೈ ಕಮ್ಮಿ ಆಗಬಾರ್ದು ಅಂತ ನಿನಗೆ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದೀನಪ್ಪ. ಅದ್ರಲ್ಲಿ ತಪ್ಪೇನಿದೆ? ಅದು ಅಲ್ಲದೆ ಊರಿಗೆ ದೊರೆ ಆದರೂ ತಾಯಿಗೆ ಮಗ ಅನ್ನೋ ಮಾತು ಕೇಳಿಲ್ವಾ ನೀನು? ಹಂಗಂದ್ರೆ ಏನು ಹೇಳು? ನಾವೆಷ್ಟೇ ಓದಿದ್ರು ಏನೇ ಕೆಲಸ ಮಾಡ್ತಿದ್ರು ನಮ್ಮ ಮನೇಲಿ ನಾವು ನಾವಾಗಿರ್ಬೇಕು ಅಂತ. ಗೊತ್ತಾಯ್ತಾ? ಗೊತ್ತಾಯ್ತು. ಏನಂತ ಗೊತ್ತಾಯ್ತು? ನೀನ್ ಏನೇ ಆದ್ರೂ ನಂಗೆ ನೀ ನನ್ ಬೆಲ್ದಚ್ಚು ಅಂತ. ಮಾವ, ಗೋರ್ಕೆ ಅಣ್ಣ ಇಲ್ಲೇ ಇದ್ದಾರೆ. ಅಯ್ಯಪ್ಪ, ನಾನೇನು ಕೇಳಿಸ್ಕೊಂಡಿಲ್ಲ. ಅದಕ್ಕೆ ಧೂಳು ಹೊಡಿತಾ ಇದ್ದೀನಿ. ಸರಿ ಪಾರು, ಏನ್ ಕೆಲಸ ಮಾಡಿಯಾ? ನಾನು ಪೊಟ್ನ ಕಟ್ತೀನಿ. ಗೋರ್ಕೆ ಅಣ್ಣ ತೂಕ ಹಾಕ್ಲಿ, ನೀನು ದುಡ್ಡು ಎಣಿಸಿ ಬುಕ್ಕಲ್ಲಿ ಬರ್ಕೊಂಬಿಡ. ಅದಕ್ಕೆ ಪೊಟ್ನ ಕಟ್ಟಕ್ಕೆ ಬರ್ತದ ನಿಮಗೆ? ಅಯ್ಯೋ, ಅದೆಷ್ಟೊತ್ತು ಹೇಳ್ಕೊಡೋದಕ್ಕೆ ನೀವು ಮಾವ ಇಬ್ರು ಇದ್ದೀರಲ್ಲ, ನೀವಿಬ್ರು ಹೇಳ್ಕೊಡಿ, ನಾನು ಪೊಟ್ನ ಕಟ್ತೀನಿ. ಯಾಕೋ ಮನ್ಸೊಪ್ತಾ ಇಲ್ಲ ಪಾರು. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದೀವ್ನಿ. ಏನು? ನೀನೀಗ ಪೊಟ್ನ ಕಟ್ತೀಯಾ? ಅಯ್ಯೋ, ಅದಲ್ಲ ಪಾರು. ನಾನೊಂದು ಹೇಳ್ತೀನಿ, ನೀವು ಅನ್ಬೇಕು. ಸರಿ, ಹೇಳಿ. ನಾನು ನಿಂಗೊಂದು ಆಸ್ಪತ್ರೆ ಹಾಕೊಡುಮಾ ಅಂತೀವ್ನಿ. ಏನಪ್ಪ ಯಾಕರ್ದಲ್ಲ? ಕಚ್ಚಡ ನನ್ನ ಮಗನೇ, ಕಂತ್ರಿ ನನ್ನ ಮಗನೇ, ಕಜ್ಜಿ ನಾಯಿ ನನ್ನ ಮಗನೇ. ಅಪ್ಪೋ, ಯಾರಿಗೆ ಹಿಂಗೆ ಬೈತಾ ಇದೆಯಾ? ಇಲ್ಲಿ ಯಾರು ಇಲ್ವಲ್ಲ? ನಿನ್ನೆ ಕಣೋ ಅವಿವೇಕಿ ನನ್ನ ಮಗನೇ. ಯು ಕಾಲಿಂಗ್ ಮೀ? ಬರೀ ಕಾಲಿಂಗ್ ಅಲ್ಲ ಕಣೋ, ಕೈಯಿಂಗೂ ಮಾಡ್ತೀನಿ. ಅಯ್ಯಪ್ಪ ಅಪ್ಪ, ಯಾಕೆ ಸಡನ್ ಆಗಿ ಏನಾಗೋಯ್ತು ನಿನ್ಗೆ? ಯಾಕೆ ಮರ್ಯಾದೆ ಕಮ್ಮಿ ಮಾಡ್ಬಿಟ್ಟಲ್ಲ? ನಾನು ನಿನಗೆ ಅವತ್ತೇ ಹೇಳಲಿಲ್ವಾ? ನಿನಗೆ ಮರ್ಯಾದೆ ಏನಾದರೂ ಇದ್ದರೆ ನನ್ನ ಸೊಸೆ ಮುಂದೆ ಮಾತ್ರ. ಅವಳು ಇಲ್ಲ ಅಂದರೆ ನೀನು ನನಗೆ ಅದೇ ಹಳೆ ವೇಸ್ಟ್ ಮಾಡಿ, ನಾನು ನಿನಗೆ ಅದೇ ಹಳೆ ಡ್ಯಾಡಿ. ಡ್ಯಾಡಿ 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 ಯಾಕೆ ತಾರತಮ್ಯ? ನಾನು ನಿನಗೆ ಬೈದರೆ ಮಗಿನಂತ ಮನಸ್ಸಿರೋ ನನ್ನ ಸೊಸೆಗೆ ನೋವಾಯ್ತದೆ, ಅದಕ್ಕಾಗಿ ನಿನಗೆ ಬೈಯಲ್ಲ. ಮತ್ತೆ ಅವಳ ಜೊತೆಗೆ ಇದ್ರೆ ಮುದ್ದಾಡ್ಬಿಡ್ತೀನಿ, ಬೇಕಾದರೆ ಮುತ್ತು ಕೊಟ್ಟು ಬಿಡ್ತೀನಿ. ನನಗೇನು ಆ ಥರ ದರಿದ್ರ ಬಂದಿಲ್ಲ, ಬೇಕಾದ್ರೆ ಅವಳ ಜೊತೆಗೆ ಕರ್ಕೊಬರ್ತೀನಿ. ಹೌದು, ಏನು ಕರ್ದಲ್ಲ ಅದನ್ನ ಹೇಳು. ನಾನು ನಿನ್ಗೇನು ಹೇಳಿದೆ? ಬರ್ತಾ ನೀನು ಹೆಣ್ತಿನ ಕರ್ಕೊಂಡು ಬಾ ಅಂತ ಹೇಳಿಲ್ವಾ? ಆಯ್ತು, ಕರಿತೀನಿ. ಲೇ ದಡುಗ್ಲಿ. ಸಾರಿ ಡ್ಯಾಡಿ, ಅದು ಕೆಲವೊಂದು ಸಲ ಲವ್ವಲ್ಲಿ ಹಂಗೆ ಆಚೆ ಬಂದ್ಬಿಡುತ್ತೆ. ಯು ಡೋಂಟ್ ವರಿ, ಹಿಂಗೋಗಿ ಹಿಂಗೆ ಕರ್ಕೊಬರ್ತೀನಿ. ಹಾಂ, ಏಯ್, ನನ್ನ ಸೊಸೆನ ಮಲ್ಗೆ ಮಲ್ಗೆ ಹೂ ಥರ ಕರ್ಕೊಂಬರ್ಬೇಕು, ಗೊತ್ತಾಯ್ತಾ? ಸರಿ ಡ್ಯಾಡಿ, ನೀವು ಹೆಂಗೆ ಹೇಳ್ತೀರೋ ಹಂಗೆ ಕರ್ಕೊಬರ್ತೀನಿ. ಈ ನನ್ನ ಮಗ ತನ್ನ ಹೆಂಡತಿಗೆ ಪ್ರೀತಿಯಿಂದ ಅಡ್ಡೆಸ್ರಿಟ್ಟಿರ್ಬೇಕು. ನಾನೇ ನನ್ನ ಹೆಂಡತಿಗೆ ಅಡ್ಡೆಸ್ರಿಟ್ಟೇ ಇಲ್ವಲ್ಲ. ಈ ಮಿಲ್ಟ್ರಿ ಏನೋ ಮಾಡ್ತಾವ್ರಲ್ಲ, ಗೊತ್ತಾಯ್ತಿಲ್ವೇ? ಲೀಲಾ, ಲೀಲಾ. ಏನ್ರಿ? ಅಲ್ಲ ಲೀಲಾ, ನಾನೇನಾರು ನಿನಗೆ ಅಡ್ಡೆಸ್ರಿಕ್ಕಿದ್ನ? ಹ್ಞೂ, ಈಕಿದ್ರಿ ಡಾರ್ಲಿಂಗು ಅಂತ.
ಯಾವುದೋ ಕೆಟ್ಟ ಗಳಿಗೆಯಲ್ಲಿ ಆ ಹೆಸರಿಟ್ಟಿದ್ದೆ, ದಯವಿಟ್ಟು ಕ್ಷಮಿಸ್ಬಿಡು. ಐ ಆಮ್ ಸಾರಿ. ಇಲ್ಲೇ ಮರೆಯಲ್ಲೇ ನಿಂತ್ಕೊಂಡು ಅದೇನ್ ಪ್ಲಾನ್ ಮಾಡ್ತಾವ್ರೋ ತಿಳ್ಕಂತೀವಿ. ಏನ್ ಹೇಳ್ತಿದ್ಯಾ ನೀನು? ಆಸ್ಪತ್ರೆ ಮಾಡೋದು ಅಂದ್ರೆ ತಮಾಷೆನೇ ಅಲ್ಲ. ಬಾರೋ, ನಾನು ತಮಾಷೆ ಮಾಡ್ತಾ ಇಲ್ಲ. ಯಾಕದ್ಗೆ ನಿಮ್ಗೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡಕ್ ಇಷ್ಟ ಇಲ್ವಾ? ನಮ್ಮ ಅಣ್ಣ ಅಂಗಡಿನೇ ಹಾಕವನೇ, ಇನ್ನು ಆಸ್ಪತ್ರೆ ಮಾಡಕ್ಕಿಲ್ವಾ? ಹಂಗಲ್ಲ ಗೋರ್ಕೆ ಅಣ್ಣ, ಆಸ್ಪತ್ರೆ ಮಾಡೋದಂದ್ರೆ ಅಂಗಡಿ ಮಾಡಿದಷ್ಟು ಸುಲಭ ಅಲ್ಲ. ಬಾರೋ, ಈ ಅಂಗಡಿನೂ ಸುಲಭಕ್ಕಾಗಿಲ್ಲ. ನಾನು ಬೆವರಲ್ಲ, ರಕ್ತಾನೇ ಸುರಿಸಿವ್ನಿ. ಮಾವ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ಅಂಗಡಿ ಮಾಡೋದಕ್ಕೆ ಎಷ್ಟು ಕಷ್ಟ ಆಯ್ತಲ್ವಾ? ನೀನು ಆಸ್ಪತ್ರೆ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ದುಡ್ಡು ಕಾಸು ಜಾಸ್ತಿ ಆಯ್ತದೆ ಅಂತ ಹೇಳ್ತಿದ್ಯಾ ಬಾರೋ? ಹೌದು, ಮತ್ತೆ ಈಗಷ್ಟೇ ಒಬ್ಳು ನಾದ್ನಿದ್ದು ಮದುವೆ ಆಗಿದೆ, ಇನ್ನು 2 ನಾದ್ನೀರಿದ್ದಾರೆ. ಇನ್ನು ರಮ್ಯನ ಎಜುಕೇಷನ್ನು ನೋಡ್ಕೋಬೇಕು. ಈ ಟೈಮಲ್ಲಿ ಆಸ್ಪತ್ರೆ ಅಂತ ಕನಸು ಕೂಡ ಕಾಣಬಾರ್ದು ನಾವು. ಯಾಕೆ ಬಾರೋ? ದೊಡ್ಡವ್ರು ಹೇಳಿಲ್ವಾ ಕನ್ಸು ಕಾಣಬೇಕು ಅಂತ? ಕನ್ಸು ಕಾಣದೆ ನಿಜ ಆದ್ರೆ ದೊಡ್ಡದಾಗೆ ಕಾಣುವ ಅಂತ ನಾನು ಹೇಳ್ತೀನಿ. ಕನ್ಸು ಕಾಣೋದು ತಪ್ಪಲ್ಲ ಮಾವ, ಆದರೆ ಆ ಕನ್ಸನ್ನ ನನ್ಸಾಗಬೇಕು ಅಂದರೆ ತುಂಬ ಹಣ, ತುಂಬ ಶ್ರಮ ಬೇಕು, ಗೊತ್ತಾ? ನೀನೇನು ಯೋಚನೆ ಮಾಡ್ಬೇಡ ಪಾರೋ. ನಮ್ಮವ್ವ ಮಕ್ಕಳವ, ಅವಳೆಲ್ಲ ನೋಡ್ಕೊತಾಳೆ, ಸರಿನಾ? ಮಾವ, ದುಡ್ಡೆಲ್ಲಿಂದ ತರೋದು? ನನ್ನ ಕಿಡ್ನಿ ಮಾರಾದ್ರೂ ತಗೊಬತ್ತೀನಿ ಪಾರೋ.